ಮಟನ್ ಶೀಕು ಮತ್ತೆ ಚಿಕನ್ ಶೀಕ್ ತಗೊಂಡಿದೀವಿ. ಇಲ್ಲ, ಇದು ಬನಾರಸಿ ಚಿಕನ್ ಅಂತೆ, ಇದು ಚಿಕನ್ ಚಾಪ್ಸ್ ಅಂತೆ. ಹೈದರಾಬಾದಿ ಫಿರ್ಲಿ ಅಂತ ಇದು. ಸೂಪರ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಲೋಕ. ಸೊ ನಾವಿವತ್ತು ಫ್ರೇಜರ್ ಟೌನ್ಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ಬರಲಿಲ್ಲ. ಈ ಸಲ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. ಈ ಸಲ ಏನು ಡಿಫ್ರೆನ್ಸ್ ಅಂದರೆ, ಮುಂಚೆ ಎಲ್ಲ ಈ ಸ್ಟಾಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಆಗ್ತಾಯಿದ್ರು. ಫುಲ್ ಈ ಡೆಡ್ ಎಂಡಿಂದ ಆ ಕೊನೆವರೆಗೂ ಆಗ್ತಾಯಿದ್ರು. ಬಟ್ ಈ ಸಲ ಬರೀ ಲಿಮಿಟೆಡ್ ಸ್ಟಾಲ್ಸ್ ಇದ್ದಾವೆ. ಬಟ್ ಚೆನ್ನಾಗಿದೆ, ಸೇಮ್ ಅದೇ ವೈಬ್ ಬರ್ತಾಯಿದೆ. ಲಾಸ್ಟ್ ಟೈಮ್ ನಾವೇನು ನೋಡಿದ್ವಿ ಅದೇ ವೈಬ್ ಬರ್ತಾಯಿದೆ. ಸೊ ಬನ್ನಿ ತೋರಿಸ್ತೀವಿ ಎಲ್ಲ ಏನೇನು ಐಟಮ್ಸ್ ಇದ್ದಾವೆ ಮತ್ತು ಏನೇನು ತಿಂತೀವಿ ಎಲ್ಲ ಕಂಪ್ಲೀಟ್ ತೋರಿಸ್ತೀನಿ ಫ್ರೇಜರ್ ಟೌನು. ಬನ್ನಿ, ನಾನು ತಿಂತೀನಿ, ಇವಳೇನು ತಿಂತಾಳೆ ಅಂತ ಗೊತ್ತಿಲ್ಲ, ನೋಡ್ಕೊಂಡಿರ್ತಾಳಂತೆ. ಬನ್ನಿ ಹೋಗೋಣ. ಹೆಂಗಿದೆ? ಚೆನ್ನಾಗಿದೆ. ಶಾಯಿ ತುಪ್ಪ ತುಪ್ಪನ ಆದ್ಮೇಲೆ ಇರೋದು. ಚೀಸು ತುಪ್ಪ ಎಲ್ಲ ಹಾಕಿರ್ತಾರೆ. ಹಲೀಮ್ ತಗೊಂಡಿದ್ದೀನಿ, ಟೇಸ್ಟ್ ಮಾಡೋಣ. ಮಟನ್ ಹಲೀಮ್ ಇದು ಫಸ್ಟ್ ಟೈಮ್ ತಿಂತಾಯಿದ್ದೀನಿ. ಚೆನ್ನಾಗಿದೆ. ಆ್ಯಕ್ಚುಲಿ ಲೆಮನ್ ಒಂಚೂರು ಸ್ಕ್ವೀಸ್ ಮಾಡ್ಕೊಬೇಕು. ಇಲ್ಲ, ಇದು ಸ್ವೀಟ್ ಅಲ್ಲ, ಇದು ಮಟನ್ನಿಂದ ಮಾಡೋದು. ನೀಟಾಗಿ ಪಾಯಸ ಥರ ಮಾಡ್ತಾರೆ. ಏನಿದು? ಇದೊಂದು ಸ್ವೀಟು. ಹಾಂ, ಹೈದರಾಬಾದಿ ಫಿರ್ಲಿ ಅಂತ ಇದು. ಹೈದರಾಬಾದಿ ಫಿರ್ಲಿನಾ? ಚೆನ್ನಾಗಿದೆಯಾ? ಫಿಶ್ ಐಟಮ್ ಕೊಟ್ಟಿದ್ದಾರೆ. ಏನಿದು? ಫಿಶ್ ಚಿಕ್ಕ ಫಿಶ್. ನೀನು ನೋಡಿಲ್ಲ, ಚೆನ್ನಾಗಿದೆ. ಚಿಕನ್ ಹೆಂಗಿದೆ? ಚೆನ್ನಾಗಿದೆ. ಸೊ ಚಿಕನ್ ಶೀಕ್ ಒಂದು, ಮಟನ್ ಶೀಕ್ ಒಂದು ಹೇಳಿದ್ದೀನಿ. ಪ್ರಿಪೇರ್ ಮಾಡ್ತಾ ಇದ್ದಾರೆ. ವೇಟಿಂಗ್. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ತಿಂತೀಯಾ? ಮಟನ್ ಶೀಕು ಮತ್ತು ಚಿಕನ್ ಶೀಕ್ ತೊಗೊಂಡಿದ್ದೀವಿ. ಚಿಕನ್ ಆವ್ರೇಜ್ ಆಗಿದೆ, ಮಟನ್ ಸಾಕಾಗಿದೆ. ಇದು ಮಟನ್ ಯಾವುದು, ಚಿಕನ್ ಯಾವುದು? ರೆಡ್ ಕಲರ್ ಮಟನ್ನು, ಇದು ಚಿಕನ್ನು. ಶೀಕಲ್ಲಿ ಆ್ಯಕ್ಚುಲಿ ಮಟನೇ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಚಿಕನ್ ಸ್ವಲ್ಪ ಡ್ರೈಯಿಶ್ ಆಗಿ ಆವ್ರೇಜ್ ಆಗಿದೆ. ಶೀಕ್ ತಿಂದಾಯಿತು. ಇನ್ನು ಮುಂದೆ ಸಿಕ್ಕಾಪಟ್ಟೆ ಸ್ಟಾಲ್ಸ್ ಇದ್ದಾವೆ, ಹೋಗಿ ನೋಡೋಣ ನಡೀರಿ. ಇಲ್ಲ, ಇದು ಬನಾರಸಿ ಚಿಕನ್ ಅಂತೆ, ಇದು ಚಿಕನ್ ಚಾಪ್ಸ್ ಅಂತೆ. ನಾನು ಅದಕ್ಕೆ ನೇಮ್ ಇಲ್ಲ, ಆ ಥರನೇ ಮಾಡಿರೋದು. ನಾನು ಕೇಳಿದೆ ಏನಂತ. ಚೆನ್ನಾಗಿರುತ್ತೆ, ಲಾಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದೆ. ಇದು ಬನಾರಸಿ ಚಿಕನ್ನು, ಇದು ಚಿಕನ್ ಚಾಪ್ಸ್. ಎರಡರಲ್ಲಿ ಯಾವ್ದು ಚೆನ್ನಾಗಿದೆ? ಒಂದೇ ತಿಂದಿದ್ದು, ಅದು ಟೇಸ್ಟ್. ಚಿಕನ್ ಚಾಪ್ಸ್ ಚೆನ್ನಾಗಿದೆ. ಇದು ಬನಾರಸಿ ಚಿಕನ್. ಶೇಪ್ ಅದು ಫಿಶ್ ಶೇಪಲ್ಲಿ ಮಾಡುತ್ತೆ. ಎರಡರಲ್ಲಿ ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ. ಇದು ಸ್ವಲ್ಪ ಕ್ರಿಸ್ಪಿ ಬರುತ್ತೆ, ಅದೊಂದು ಚೂರು ಪ್ಲೇನ್ ಬರುತ್ತೆ. ಮತ್ತೆ ಎರಡು ಒಂದೇ ಥರ ತಗೊಂಡಿದ್ದೀರಾ? ಬೇರೆ ಬೇರೆ ತಗೊಬೇಕು ತಾನೆ? ಟೇಸ್ಟ್ ಚೇಂಜ್ ಇರುತ್ತೆ. ಶಾವಿಗೆ ಹಾಕ್ಬಿಟ್ಟಿದ್ದಾರೆ ಮೇಲೆ. ಅಲ್ಲ, ಇಷ್ಟು ನಾನ್ ವೆಜ್ ಅಂಗಡಿಗಳ ಮುಂದೆ ಎಷ್ಟು ಜನ ಇದ್ದಾರೆ, ಅಲ್ಲಿ ವೆಜ್ ಪಾನಿಪುರಿ ಮುಂದೆ ಒಬ್ರು ಇಲ್ಲ ನೋಡಿ. ಮೇಡಮ್ ಪಾಪ ಫ್ರೇಜರ್ ಟೌನ್ ಬಂದ್ಬಿಟ್ಟು ಪೊಟ್ಯಾಟೊ ಟ್ವಿಸ್ಟರ್ ತಿಂತಾ ಇದ್ದಾರೆ. ಹೆಂಗಿದೆ? ಜಾಸ್ತಿ ರೋಸ್ಟ್ ಆಗಿದೆ ಅಂತ ಇದೆ. ಇನ್ನು ಬೇರೆ ಆಪ್ಷನ್ ಇಲ್ವಲ್ಲ? ಇಲ್ಲೇನು ಹೇಳಿದ್ಯಾ? ಹಾಂ,
ಚೀಸ್ ಬಾಲ್ಸ್. ಮಂಜು ಇಲ್ಲಿ ಚೀಸ್ ಬಾಲ್ಸ್ ಹೇಳಿ. ಸೊ ಚೀಸ್ ಬಾಲ್ಸ್ ತಿನ್ಕೊಂಡು ಮತ್ತೆ ಇಲ್ಲಿಂದ ನೆಕ್ಸ್ಟ್ ಮುಂದಕ್ಕೆ ಹೋಗೋದು. ಹಾಗೆ ತಿನ್ಕೊಂಡೆ ಹೋಗ್ಬಿಡೋಣ. ಚೀಸ್ ಥ್ಯಾಂಕ್ ಯು. ಚೀಸ್ ಬಾಲ್ಸ್ ಬಂದಿದೆ, ಟೇಸ್ಟ್ ನೋಡಿ ಹೇಳ್ತಾಳೆ ಹೇಗಿದೆ ಅಂತ. ಬಿಸಿ ಇದೆಯಾ? ನೋಡಿ ಹಾಗೆ ತಿನ್ಕೊಂಡೆ ಹೋಗೋಣ. ಫ್ರೋಸನ್ ಐಟಮ್ನ ಆಯಿಲ್ ಹಾಕಿ ಕೊಟ್ಟಿರೋದು ಅಷ್ಟೇ. ಅಷ್ಟೇನಾ? ಸ್ಪೆಷಲ್ ಏನಿಲ್ಲ. ಸ್ಪೆಷಲ್ ಏನಿಲ್ಲ. ಬೇರೆ ಏನು ಇಲ್ವಲ್ಲ ಆಪ್ಷನ್ ತಿನ್ನಕ್ಕೆ, ಅದಕ್ಕೆ ಇದನ್ನ ತಿನ್ಕೊಂಡು ಮ್ಯಾನೇಜ್ ಮಾಡ್ತಾ ಇರೋದು. ಹಾಂ. ಟೂ ಟೈಪ್ಸ್ ಆಫ್ ಪ್ರಾನ್ ತೊಗೊಂಡಿದ್ದೀನಿ. ರೆಡ್ ಕಲರ್ ಒಂದು ಮತ್ತು ಯೆಲ್ಲೋ ಕಲರ್ ಒಂದು. ಅದು ಬಿಟ್ಟರೆ ಮತ್ತೆ ಚಿಲ್ಲಿ ಪೆಪ್ಪರ್ ಚಿಕನ್ ಇದೇಗಿದೆ. ಪೆಪ್ಪರ್ ಚಿಕನ್ ತುಂಬ ಚೆನ್ನಾಗಿದೆ. ಕುನಾಫಾ ಮಾಡ್ತಾ ಇದ್ದಾರೆ ತಿನ್ನೋಣ ಅಂತ, ಬಟ್ ಮಂಜು ಬೇಡ, ಆಲ್ರೆಡಿ ಜಾಸ್ತಿ ಆಗೋಗಿದೆ ಅಂತ ಅದಳೆ. ನೋಡೋಣ ಹೇಗೆ ತಿಂತೀಯ? ಹೇಗೆ ಕುನಾಫಾ? ಸ್ವಲ್ಪನೂ ಬೇಡವಾ? ಸ್ಟ್ರೀಟ್ ಫುಡ್ ಎಲ್ಲ ಕಂಪ್ಲೀಟ್ ತಿಂದು ಮುಗಿಸಿ ಇವಾಗ ಇಲ್ಲಿ ಯಾವುದಿದು ಅಲ್ಜಾರ ಮಂದಿಗೆ ಬಂದಿದ್ದೀವಿ. ಸೊ ಇಲ್ಲಿ ಮಂದಿ ಬಿರಿಯಾನಿ ತಿನ್ನೋಣ ಅಂತ. ನೋಡೋಣ ಹೇಗಿರುತ್ತೆ. ಜನ ಜಾಸ್ತಿ ಇದ್ರೆ ಬೇರೆ ಕಡೆ ನೋಡೋಣ ಅಂತ, ಇಲ್ಲಾಂದರೆ ಇಲ್ಲೇ ನೋಡ್ತೀವಿ. ನಡೀರಿ, ಕೆಳಗೆ ಕೂತ್ಕೊಂಡು ತಿನ್ನೋ ಕ್ಯಾಬಿನ್ ಒಳಗಡೆ ಕಳಿಸಿದ್ದಾರೆ. ಏನೋ ದೊಡ್ಡದಾಗಿ ತಿನ್ನೋ ಥರ ಬರ್ತಾಯಿದ್ದೀವಿ. ಚೆನ್ನಾಗಿ ಕ್ಲೋಸ್ ನೋಡಿ. ಚಿಕನ್ ಮಂಡಿ ಬಂದಿದೆ, ಸಕ್ಕದಾಗಿದೆ, ನೋಡೋಕ್ಕೆ ಮಸ್ತಾಗಿದೆ, ಸೂಪರ್. ಇನ್ನು ಹಿಂಗೇನ ಇರೋದು ಮಂಡಿ? ಮಂಡಿ ಟೇಸ್ಟ್ ಚೆನ್ನಾಗಿದೆ. ಅದೇನಾ ಇದು? ಇದು ಅದೇ ಎಲ್ಲ ಚಿಕನ್. ಅಲ್ಲ ಯಾವ ಪಾರ್ಟ್ ಅದು? ಲೆಗ್ಗ, ಚೆಸ್ಟಾ? ಯಾವ ಪಾರ್ಟ್ ಆದ್ರೂ ಒಳಗಡೆ ಹೋಗ್ಬೋದು. ಅದಕ್ಕೆ ಈ ಪೋಸ್ಟ್ ತಿಂದು ಸಾಕಾಗಿ ಎಷ್ಟು ರಿಲ್ಯಾಕ್ಸ್ ಆಗಿ ತಿಂತವ್ರಂದ್ರೆ 3 ಜನ. ಕಂಪ್ಲೀಟ್ ಮಾಡ್ತೀರಾ ಇದನ್ನ? ಆಗಲ್ಲ, ಇರ್ಲಿ ಪರವಾಗಿಲ್ಲ, ತಿನ್ನ. ನೀನ್ ಟ್ರೈ ಮಾಡು. ಎಷ್ಟಾದ್ರೂ ತಿಂತೀನಿ ಅನ್ಬಿಟ್ಟು ನೀನು ಟ್ರೈ ಮಾಡು ಅಂದ್ರೆ. ಫುಲ್ ತಿನ್ನಕ್ಕಾಗಿಲ್ಲ, ಅರ್ಧ ತಿಂದು ಇನ್ನು ಅರ್ಧ ಪಾರ್ಸಲ್ ಎತ್ಕೊಂಡಿದ್ದೀನಿ ಮನೆಗೆ. ಜನೀರುಬಿಗಾದ್ರೂ ಆಗುತ್ತೆ ಪೀಸ್ ಅಂತ. ಸೊ ಚೆನ್ನಾಗಿತ್ತು, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಮಂದಿನ ಈ ಥರ ಒಳಗಡೆ ಕುತ್ಕೊಂಡು ಈ ಥರ ಕೆಳಗಡೆ ಕುತ್ಕೊಂಡು ತಿಂದಿದ್ದು ಫಸ್ಟ್ ಟೈಮು. ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಈಗೆಲ್ಲ ಮುಗಿಸ್ಬಿಟ್ಟು ಮಿಕ್ಕಿರೋದನ್ನ ಪಾರ್ಸಲ್ಗೆ ಹಾಕ್ಬಿಟ್ಟು ಹೋಗ್ತಾ ಇದೀವಿ. ಬನ್ನಿ ಎಲ್ಲ ಓಕೆ. ಮತ್ತೆ ಪಾರ್ಸಲ್ ನನ್ನನ್ನು ಹೆಂಗ್ ಕೂರಿಸಿದ್ದೀರಾ ನೋಡಿ. ಸೊ ಎಲ್ಲ ತಿಂದು ಮುಗಿಸಿ ಇವಾಗ ಮಂಡಿ ಕೂಡ ಚೆನ್ನಾಗಿ ತಿಂದ್ವಿ, ಹೊಟ್ಟೆ ತುಂಬ ತಿಂದ್ಬಿಟ್ಟು ಇವಾಗ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನೋ ಮನೆಗೆ ಹೋಗೋದಷ್ಟೇ. ಜನೀರುಬಿಗೆ ಸ್ವಲ್ಪ ಪಾರ್ಸಲ್ ತೊಗೊಂಡಿದ್ದೀವಿ ಚಿಕನ್ನು. ಮನೆಗೆ ಹೋದ್ಮೇಲೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ, ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ವ, ಸೊ ಅದೆಲ್ಲ ನೀಟಾಗಿ ವಾಶ್ ಮಾಡಿ ಅವ್ರಿಗೆ ಊಟ ಇಟ್ಟು ಮಲಗದೆ. ಚೆನ್ನಾಗಿತ್ತು. ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ನನಗೆ ಇತ್ತು ನೋಡೋದು ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾನು ಏನು ತಿಂದಿಲ್ಲ, ಜಸ್ಟ್ ಒಂದು 2 ಸ್ವೀಟ್ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಚೆನ್ನಾಗಿತ್ತು.